ಕೆಲವರಿಗೆ ಲೈಫಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದರೆ ಮಾತ್ರ ಆ ಒಂದು ಬದುಕಲ್ಲಿ ಏನೋ ಒಂದು ಪಾಠವನ್ನು ಕಲಿತಾರೆ. ಆ ಲಿಸ್ಟಲ್ಲಿ ನೀವಿದ್ದೀರಾ? ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ಬಹಳಷ್ಟು ಮಂದಿ ಲೈಫಲ್ಲಿ ಏನಾದರೂ ಒಂದು ಕೆಟ್ಟ ಘಟನೆ ಆಗಬೇಕು, ಅದಾದಮೇಲೆ ಒಂದು ಪಾಠವನ್ನು ಕಲಿಯುವಂಥದ್ದು. ನನ್ನ ಲೈಫಲ್ಲಿ ಈ ರೀತಿ ಆಯಿತು, ನನ್ನ ಲೈಫಲ್ಲಿ ಒಂದು ಬ್ರೇಕಪ್ ಆಯಿತು, ನಾನು ಹಣವನ್ನು ಕಳ್ಕೊಂಡೆ, ನಾನು ಲೋನ್ ತಗೊಂಡು ಸೋತೋದೆ, ಅದಾದಮೇಲೆ ನನ್ನ ಬದುಕು ಈ ರೀತಿ ಆಯಿತು ಅಂತ ಹೇಳ್ಕೊಂಡು. ಸೊ ಪ್ರತಿಯೊಂದಕ್ಕೆ ಲೈಫಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಲೇಬೇಕಾ? ಅದಾದಮೇಲೆ ನಾವು ಪಾಠ ಕಲಿಬೇಕಾ? ಅದಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳೋಕ್ಕೆ ನಮ್ಗೆ ಆಗೋದೇ ಇಲ್ವಾ? ಸೊ ಇದ್ರ ಬಗ್ಗೆ ನಾವು ಯೋಚನೆ ಮಾಡಲೇಬೇಕು. ಅದರ ಜೊತೆಗೆ ಬಹಳಷ್ಟು ಮಂದಿ ತೀರಾ ಒಳ್ಳೆಯವರಾಗಿರ್ತಾರೆ ಇತ್ತೀಚಿನ ದಿನದಲ್ಲಿ. ಅದು ಏನು ಅಂತ ಗೊತ್ತಿಲ್ಲ, ಒಂದು ಫೂಲಿಶ್ ಡಿಸಿಷನ್ಸನ್ನು ಕೆಲವೊಂದು ಟೈಮಲ್ಲಿ ತೆಗೆದುಕೊಳ್ಳುವಂಥದ್ದು. ಆ ಡಿಸಿಷನ್ ತಗೊಂಡಾದ್ಮೇಲೆ ಮತ್ತೆ ಥಿಂಕ್ ಮಾಡೋದು, ಈ ರೀತಿಯ ಡಿಸಿಷನ್ ನಾನು ತೆಗಿಬಾರ್ದಿತ್ತು ಹೇಳುವಂಥ ಒಂದು ಯೋಚನೆ. ಅದರಲ್ಲಿ ಅವರ ತಪ್ಪು ಇರೋದಿಲ್ಲ, ಅವರ ಯೋಚನೆ ನಿಜಕ್ಕೂ ಕೂಡ ಪ್ಯೂರ್ ಆಗಿರುತ್ತೆ. ನಮ್ಮ ಫ್ಯಾಮಿಲಿಗಾಗಿರ್ಬೋದು, ನಮ್ಮ ಫ್ರೆಂಡ್ಸಿಗಾಗಿರ್ಬೋದು, ಅಥವಾ ನಮ್ಮ ಉದ್ಯೋಗದಲ್ಲಿರುವಂತಹ ಯಾವುದೋ ಒಂದು ಸ್ನೇಹ, ಯಾವುದೋ ಒಂದು ವ್ಯಕ್ತಿ ಸಮಸ್ಯೆಯಲ್ಲಿದ್ದಾರೆ ಅಂತ ಹೇಳಿದಾಗ ಅವರ ಕಷ್ಟಕ್ಕೆ ಸ್ಪಂದನೆಯನ್ನು ನೀಡಿಕೊಂಡು ನಾವು ನಮ್ಮ ಸಮಸ್ಯೆಗೆ ಒಳಗಾಗುವಂಥದ್ದು. ಎಕ್ಸಾಂಪಲ್, ಯಾರೋ ಒಬ್ರು ನಮ್ಮ ಫ್ರೆಂಡ್ ಆಗಿರ್ಬೋದು, ಅವರಿಗೆ ಜಾಮೀನಾಗಿ ಲೋನಿಗೆ ನಾವು ನಿಂತ್ಕೊಳ್ಳುವಂಥದ್ದು. ಅವನು EMI ಪೇ ಮಾಡ್ತಾ ಇರ್ತಾನೆ. ಕಾಲಕ್ರಮೇಣವಾಗಿ ಅವನಿಗೆ EMI ಕಟ್ಟೋದೇ ಬೇಡ ಅಂತ ಹೇಳ್ಕೊಂಡು ಊರು ಬಿಟ್ಟು ಓಡೋಗ್ತಾನೆ. ಸೊ ಆ ಟೈಮಲ್ಲಿ ಆ EMIಯನ್ನು ಯಾರು ಕಟ್ಕೊಳ್ಬೇಕಾದದ್ದು? ನೀವೇ ಪೇ ಮಾಡಬೇಕು, ಯಾಕಂದರೆ ನೀವು ಜಾಮೀನಿಗೆ ನಿಂತಿರ್ತೀರ. ಸೊ ಈ ಒಂದು ಪೆಟ್ಟು ಬಿದ್ದಾದ ಮೇಲೆ ಮತ್ತೆ ನೀವು ಪಾಠವನ್ನು ಕಲಿತೀರಾ. ಮತ್ತು ಕೆಲವರು ಅತಿರೇಕವಾಗಿ ಫ್ಯಾಮಿಲಿಗೆ, ಅವರಿಗೆ ಅವಶ್ಯಕತೆ ಇರೋದಿಲ್ಲ, ಆದರೂ ಕೂಡ ಅತಿರೇಕವಾಗಿ ಅವರನ್ನು ಖುಷಿಪಡಿಸಲಿಕ್ಕೋಸ್ಕರ ಇಲ್ಲದ ರೀತಿಯ ಆಡಂಬರವನ್ನು ಮಾಡುವಂಥದ್ದು. ನಿಮಗೆ ಯೋಗ್ಯತೆ ಇದ್ದರೆ ಎಸ್ ಮಾಡ್ಕೊಳ್ಳಿ, ಬಟ್ ಅತಿಯಾಗಿ ಖರ್ಚು ಮಾಡಿಕೊಂಡು ಮದುವೆ ಮಾಡೋದಾಗಿರುತ್ತೆ. ನಿನ್ನ ಒಂದು ಸ್ಟೇಟಸ್ ಅಂತ ಹೇಳ್ತಾರಲ್ಲ, ಈಗ ಅದೊಂದು ತುಂಬ ಸ್ಟಾರ್ಟ್ ಆಗಿರುವಂಥದ್ದು. ಸೊ ನಿಮ್ಮ ಒಂದು ಏನು ಅಂತ ಹೇಳೋದು, ಸಿಂಪಲ್ ಆಗಿ ಹೇಳೋದಾದರೆ ಯೋಗ್ಯತೆ ಆ ರೀತಿ ಇರೋದಿಲ್ಲ, ಆದರೂ ಕೂಡ ಅತಿರೇಕವಾಗಿ ಅದನ್ನು ತೋರ್ಪಡಿಸುವಂಥದ್ದು. ಸೊ ಅದರಲ್ಲಿ ಬಹಳಷ್ಟು ಮಂದಿ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಒಂದು 4 ಮಂದಿ ಇದ್ದಾರಲ್ಲ, ಆ 4 ಮಂದಿ ಯಾರೂ ಅಲ್ಲ, ನಾವು ಫಸ್ಟ್ ನಮಗೆ ಖುಷಿಪಡಿಸುವ ರೀತಿ ನಮ್ಮ ಲೈಫ್ ಇರಬೇಕು. ಯಾರಿಗೋ ಒಂದು 4 ಮಂದಿಗೆ ಇಂಪ್ರೆಸ್ ಮಾಡಲಿಕ್ಕೋಸ್ಕರ ನಮ್ಮ ಬದುಕನ್ನು ಯಾವತ್ತೂ ಕೂಡ ಕಷ್ಟಕ್ಕೆ ಒಳಗಾಗುವಂತೆ ಮಾಡಲೇಬಾರ್ದು. ಎಲ್ಲಾದರೂ ಸಮಸ್ಯೆಗೆ ನೀವು ಒಳಗಾಗ್ತಿದ್ದೀರಾ ಅಂತ ಹೇಳಿದರೆ ಏನೋ ಒಂದು ಪ್ರೊಸೆಸ್ ಆಗ್ತಾ ಇದೆ, ಯಾವ ಟೈಮಲ್ಲಿ ಅದನ್ನು ಸ್ಟಾಪ್ ಮಾಡಬೇಕು ಅದನ್ನು ನಾವು ಕಲಿಲೇಬೇಕಾಗತ್ತೆ. ಅತಿರೇಕವಾದಂತಹ ಖರ್ಚು ನಮಗೆ ಮುಳುವಾಗುತ್ತೆ. ಸೊ ಹಾಗಾಗಿ ಅಲ್ಟಿಮೇಟ್ಲಿ ಒಂದು ಲೈಫಲ್ಲಿ ನಮ್ಮೊಂದು ಟೈಮ್ ಬರುತ್ತೆ, ನಮಗೆ ನಾವೇ ಇರ್ತೀವಿ, ಯಾರು ಕೂಡ ಇರೋದಿಲ್ಲ. ಆ ಒಂದು ಟೈಮಲ್ಲಿ ನಮ್ಮನ್ನು ನಾವು ನಿಭಾಯಿಸಲಿಕ್ಕೆ, ನಮ್ಮನ್ನು ನಾವು ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ನಮ್ಮ ಒಂದು ಬಲ ಏನಿದೆ ಅದು ಹಣನೂ ಆಗಿರುತ್ತೆ ಮತ್ತು ಮೆಂಟಲ್ ಪೀಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಕೆಲವೊಂದು ವಿಚಾರಗಳನ್ನು, ನಿಮ್ಮ ಅತಿರೇಕವಾದ ಒಳ್ಳೆತನ ಇದೆಯಲ್ಲ, ಯಾವ ಟೈಮಲ್ಲಿ ಸ್ಟಾಪ್ ಮಾಡಬೇಕು ಅದನ್ನು ಕಲ್ತುಕೊಳ್ಳಿ. ಸೊ ಒಳ್ಳೆತನ ಅಂತ ಹೇಳಿದರೆ ನಾನೀಗ ಕೆಲವೊಂದು ಎಕ್ಸಾಂಪಲ್ ಹೇಳಿದೆ, ಅದು ಲೋನಿಗೆ ಜಾಮೀನಾಗಿ ನಿಲ್ಲುವಂಥದ್ದಾಗಿರ್ಬೋದು, ಅಥವಾ ಆಡಂಬರವಾಗಿ ಮದುವೆ ಎಲ್ಲ ಮಾಡ್ತೀರಾ, ಅದಾದ ಮೇಲೆ ಅದನ್ನು EMI ನೀವೇ ಕಟ್ಟಬೇಕು. ಕೆಲವರು ಅತಿರೇಕವಾಗಿ ಖರ್ಚು ಮಾಡುವಂಥದ್ದು, ಸೀರೆ ಕೊಡೋದಂತೆ, ಮತ್ತು ಅತಿರೇಕವಾಗಿ ಫುಡ್ಡಿಗಂತೂ ಬೈಕ್ ಬಂದಾಗೆ ಖರ್ಚು ಮಾಡುವಂಥದ್ದು, ಮತ್ತು ಡೆಕೋರೇಷನ್ಗೆ ಖರ್ಚು ಮಾಡುವಂಥದ್ದು. ಅಲ್ಟಿಮೇಟ್ಲಿ 10 ವರ್ಷ ತನಕ ಅದರ EMIಯನ್ನು ಕಟ್ತಾ ಇರ್ತಾರೆ. ಈ ರೀತಿಯ ಆಡಂಬರದ ಅವಶ್ಯಕತೆ ಇದೆಯಾ? ಇದನ್ನು ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. ನಮ್ಮ ಬದುಕಿನ ಜವಾಬ್ದಾರಿ ನಾವಾಗಿರ್ತೀವಿ. ಸೊ ಅದರ ಜೊತೆಗೆ ಇನ್ನೊಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ನನ್ನ ಮದುವೆ ಈ ರೀತಿ ಇರಬೇಕು, ನಮ್ಗೆ ಆ ರೀತಿ ಆಗಬೇಕು, ನನ್ನ ಲೈಫಲ್ಲಿ ಸೆಟಲ್ ಆಗಬೇಕು ಆದಷ್ಟು ಬೇಗ, ಇಂಥದ್ದೆಲ್ಲ ಯೋಚನೆಯಲ್ಲಿ ನಮ್ಮ ಪ್ರೆಸೆಂಟ್ ದಿನ ಇದೆಯಲ್ಲ, ನಮ್ಮ ತನವನ್ನು ಪ್ರೆಸೆಂಟ್ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡುವಂತಹ ಒಂದು ಯಂಗ್ ಟೈಮ್ ಏನಿದೆ ಅದನ್ನು ಸ್ಪಾಯ್ಲ್ ಮಾಡಿಕೊಂಡು ನಾನು 45ರಲ್ಲೇ ರಿಟೈರ್ಮೆಂಟ್ ಆಗಬೇಕು, ಅದನ್ನು ಇವಾಗಲೇ ನಾನು ಅರ್ನ್ ಮಾಡಬೇಕು ಹೇಳುವಂಥ ಎಗ್ರೆಷನಲ್ಲಿ ಪ್ರತಿ ದಿನವನ್ನು ಕಳ್ಕೊಳ್ತಾ ಇದ್ದಾರೆ. ನನ್ನ ಕಣ್ಮುಂದೆ ನಾನು ಇದನ್ನು ತುಂಬ ಮಂದಿಯಲ್ಲಿ ನೋಡ್ತಾ ಇದ್ದೀನಿ. ಪ್ರತಿ ದಿನವನ್ನು ಎಂಜಾಯ್ ಮಾಡಿ ಬದುಕು ಅಂತ ಹೇಳುವಂಥದ್ದು. 45 ವರ್ಷ ಆದಮೇಲೆ ನಮ್ಮ ಬದುಕು ಹೇಗೆ ಅಂತ ಯಾರಿಗೆ ಗೊತ್ತು? ಎವ್ರಿಥಿಂಗ್ ಇಸ್ ಪ್ರೀ ರಿಟರ್ನ್ ಅಲ್ವಾ? ನಮ್ಮ ಲೈಫ್ ಸ್ಟೋರಿ ನಮ್ಗೆ ಗೊತ್ತಿದೆಯಾ? 45 ಆದಮೇಲೆ ಏನೂ ಆಗ್ಬೋದು, 55 ವರ್ಷ ಆದಮೇಲೆ ಇನ್ನೂ ಏನೆಲ್ಲ ಆಗ್ಬೋದು ಅಲ್ವಾ? ಸೊ ಹಾಗಾಗಿ ಕೆಲವೊಂದು ಆಕಸ್ಮಿಕ ಯಾವ ರೀತಿ ಆಗುತ್ತೆ ಲೈಫಲ್ಲಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕೆಲವೊಂದು ಪತ್ರಿಕೆಯಲ್ಲಿ ನೀವು ನೋಡಿರ್ತೀರಾ, ಕೆಲವೊಂದು ವಿಡಿಯೋ ನೋಡಿರ್ತೀರಾ, ಏನೋ ನಾವೊಂದು ಪ್ಲ್ಯಾನ್ ಮಾಡಿರ್ತೀವಿ, ಬಟ್ ನೆಕ್ಸ್ಟ್ ಡೇ ನಮಗೆ ನೋಡಲಿಕ್ಕೆ ಸಿಗುತ್ತಾ ಇಲ್ವಾ ಹೇಳುವಂಥದ್ದು ನಿಜಕ್ಕೂ ಕೂಡ ಒಂದು ಇಮ್ಯಾಜಿನ್ ಮಾಡಲಿಕ್ಕೆ ಆಗದಂಥ ವಿಷಯ. ಸೊ ನೀವು ಎಗ್ರೆಸಿವ್ ಆಗಿ, ನೀವು ತುಂಬ ಖುಷಿಯಾಗಿರಿ, ಯಾವತ್ತೂ ಕೂಡ ಲವಲವಿಕೆಯಿಂದ ಇರಿ, ಬಟ್ ಒಂದು ಅರ್ನ್ ಮಾಡಬೇಕು, ನಾನು 45 ಇಯರ್ಸಲ್ಲಿ ಈ ರೀತಿ ಮಾಡಬೇಕು ಹೇಳುವಂಥ ಎಗ್ರೆಷನಲ್ಲಿ
ಪ್ರತಿ ದಿನವನ್ನು ಕೊಲ್ಲಲಿಕ್ಕೆ ಹೋಗಬೇಡಿ. ನಿಮ್ಗೇನು ಇಷ್ಟ ಇದೆ ತಿನ್ಕೊಳ್ಳಿ. ಫಾಸ್ಟ್ ಫುಡ್ ಅಲ್ಲ, ಮನೆಯಲ್ಲೇ ಏನಾದರೂ ಮಾಡಿಕೊಂಡು ನಿಮ್ಗೆ ತಿನ್ನಬೇಕಾ, ಅಥವಾ ಚಿಕ್ಕ ಚಿಕ್ಕ ಸ್ಪಾಟ್, ನಿಮ್ಮ ಮನಸ್ಸಿಗೆ ತುಂಬ ಖುಷಿ ನೀಡುವಂಥ ಸ್ಪಾಟ್ ಏನಿದೆ ಅಲ್ಲಿಗೆ ಹೋಗುವಂಥದ್ದು, ಅಲ್ಲಿ ನಿಮಗೆ ಇಷ್ಟ ಆಗುವಂಥ ಜನರನ್ನು ಮೀಟ್ ಆಗುವಂಥದ್ದು, ನಿಮ್ಮ ಮನಸ್ಸಿಗೆ ತೃಪ್ತಿ ಕೊಡುವಂತಹ ಯಾವ ಕೆಲಸಗಳಿದೆ ಅದನ್ನು ಯಾವತ್ತೂ ಕೂಡ ನೀವು ಮಾಡಿ. ಲೈಫ್ ಇನ್ನಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿರುತ್ತೆ. ಆ್ಯಂಡ್ ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ, ಒಳ್ಳೆತನ ಅತಿಯಾಗಿ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲಾದರೂ ಸಿಕ್ಕಿ ಬೀಳ್ತಾ ಇದ್ದೀರಾ ಅಂತ ಹೇಳಿದರೆ ಆ ಒಂದು ಸಮಸ್ಯೆಯಿಂದ ಯಾವಾಗ ನಾನು ಸ್ಟಾಪ್ ಮಾಡಿಕೊಂಡು ಲೈಫನ್ನು ಮುಂದುವರಿಸ್ಬೋದು ಹೇಳುವಂಥ ಯೋಚನೆ ಕರೆಕ್ಟ್ ಟೈಮಲ್ಲಾದರೆ ನಿಮಗೆ ಒಳ್ಳೆಯದು. ಸೊ ಈ ಒಂದು ಪುಟ್ಟ ಕಿವಿಮಾತಿನ ಜೊತೆಗೆ ಇವತ್ತಿನ ವಿಡಿಯೋವನ್ನು ನಾನು ಕೊನೆಗೊಳಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಟಾಪಿಕ್ ಜೊತೆಗೆ ನಿಮ್ಮ ರಶ್ಮಿ ಉಳಾಲ್ ಮತ್ತೆ ಬರ್ತೀನಿ.